ಹೇ ಗಾಯ್ಸ್ ಎಲ್ಲರಿಗೂ ನಮಸ್ಕಾರಗಳು. ಮತ್ತೊಮ್ಮೆ ಕಿರಣ್ ಇನ್ಸೈಡ್ಸ್ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ಗೆ ಸ್ವಾಗತ. ಎಂತ ಚೇಸ್ ಮಗ, ಸಖತ್ತಾಗಿ ಚೇಸ್ ಮಾಡಿದ್ರು ಅಂತ ಹೇಳ್ಬೋದು. ಒನ್ ಆಫ್ ದಿ ಬೆಸ್ಟ್ ಚೇಸ್ ಅಂತ ಹೇಳ್ಬೋದು. ಇದುವರೆಗೂ IPL ಇಷ್ಟರಲ್ಲಿ ಪಂಜಾಬ್ 200+ ರನ್ಸ್ ನ 10ನೇ ಬಾರಿ ಚೇಸ್ ಮಾಡ್ತಾ ಇರೋದು. ಈ ಸಾಧನೆ ಯಾವ ಟೀಮ್ ಮಾಡಿದಿಲ್ಲ. ಇದೇ ಪೋಸ್ಟ್ ಇದೇ 10ನೇ ಬಾರಿ ಮಾಡ್ತಾ ಇರೋದು. ಇವ್ರದ್ದು ಚೇಸ್ ಮಾಡಕ್ ಏನ್ ಕಾರಣ ಅಂದ್ರೆ ಬ್ಯಾಟಿಂಗ್ ಡೆಪ್ತ್ ಸಖತ್ತಾಗಿದೆ. ನಂಬರ್ 8, 9 ತನಕನೂ ಬ್ಯಾಟಿಂಗ್ ಡೆಪ್ತ್ ಇದೆ. ಆದ್ರಿಂದಾನೇ ಇವ್ರು ಇಷ್ಟೆಲ್ಲ ಚೇಸ್ ಮಾಡಕ್ ಆಗ್ತಾ ಇರೋದು. ಮತ್ತೆ ಹೈದರಾಬಾದ್ ಎಲ್ಲರಿಗೂ ಗೊತ್ತಿರೋದೆ, ಬ್ಯಾಟಿಂಗ್ ಸಕ್ಕ ಸ್ಟ್ರಾಂಗ್ ಇದೆ, ಬೌಲಿಂಗ್ ವೀಕ್ ಇದೆ ಅಂತ. ಬಟ್ ಇವತ್ತು ಬ್ಯಾಟಿಂಗ್ ಚೆನ್ನಾಗಿ ಆಡಿದ್ರು ಬೌಲಿಂಗ್ ಅಲ್ಲಿ ಸ್ವಲ್ಪ ಡಿಪೆಂಡ್ ಮಾಡ್ಕೊಳಕ್ ಆಗಿಲ್ಲ. ಪ್ರತಿಯೊಂದು ನೋಡೋಣ. ಇವಾಗ ಮೊದಲನೇದಾಗ ಟಾಸ್ ನೋಡೋಣ. ಟಾಸ್ ವಿನ್ ಆಗಿದ್ ಬಂದು PBKS. ನಾವು ಬಾಲ್ ಮಾಡ್ತೀರಾ ಅಂದ್ರು ಬ್ಯಾಟಿಂಗ್ ಆಡಕಂತ ಹೈದರಾಬಾದ್ ಪ್ಲೇಯರ್ಸ್ ಅಭಿಷೇಕ್ ಶರ್ಮಾ ಮತ್ತೆ ಟ್ರಾವಿಸ್ ಹೆಡ್ ಬರ್ತಾರೆ. ಯಾವ ತರ ಆಡಿದ್ದು ಟ್ರಾವಿಸ್ ಹೆಡ್, ಅಭಿಷೇಕ್ ಶರ್ಮಾ ಒಂಥರ 2023-24 ನೆನಪು ಮಾಡಿದ್ರು ಅಂತ ಹೇಳ್ಬೋದು. ಆ ರೇಂಜ್ ಆಡಿದ್ರು. ಆ ಟೈಮ್ ಅಲ್ಲಿ ಆಡ್ತಾ ಇದ್ರಲ್ವಾ, 6 ಓವರ್ಸ್ ಆಡಿದ್ರೆ 100 ರನ್ಸ್, 125 ರನ್ಸ್ ಆ ತರ ಡಾಮಿನೇಟ್ ಮಾಡಿ ಹೊಡಿತಾ ಇದ್ರಲ್ವಾ. ಈ ಮ್ಯಾಚ್ ಅದೇ ತರ ಆಡಿದ್ರು, ಸಖತ್ತಾಗಿ ಆಡಿದ್ರು. ಸಖತ್ ಪಾರ್ಟ್ನರ್ಶಿಪ್ ಬಂತು. ಇದು ಇನ್ಫ್ಯಾಕ್ಟ್ ಹೇಳ್ಬೇಕಾದ್ರೆ 6 ಓವರ್ ಮುಗಿಯೋಷ್ಟೊಳಗಡೆ ಪವರ್ ಪ್ಲೇದಲ್ಲಿ ಎಷ್ಟು ರನ್ ಬಂದಿದ್ದು? 105. ಯಪ್ಪ, ನಾನಂತೂ ಕಳ್ದೋಗ್ಬಿಟ್ಟೆ, ಸೇಕ್ ಆಗ್ಬಿಟ್ಟೆ ನೋಡ್ಬಿಟ್ಟು. ಯಾವ ರೇಂಜ್ ಆಡಿದ್ರು ಪವರ್ ಪ್ಲೇದಲ್ಲಿ, ಡಾಮಿನೇಟ್ ಮಾಡಿ ಬಿಸಾಕ್ಬಿಟ್ರು ಅಂತ ಹೇಳ್ಬೋದು. ಯಾವುದೇ ಬೌಲರ್ ಬಿಟ್ಟಿಲ್ಲ, ಪವರ್ ಪ್ಲೇದಲ್ಲಿ ಯಾರ್ಯಾರು ಹಾಕಿದ್ರು ಪ್ರತಿಯೊಬ್ಬರಿಗೂ ಚೆನ್ನಾಗಿ ಹೊಡೆದಂಗ್ ಹೊಡೆದ್ರು. ಇವ್ರಿಬ್ರು ನಡುವೆ ಪಾರ್ಟ್ನರ್ಶಿಪ್ ಯಾವ ರೇಂಜ್ ಬಂತು ಅಂದ್ರೆ 120 ರನ್ಸ್ ನ ಸ್ಕೋರ್ ಮಾಡಿದ್ದು. ಸಖತ್ತಾಗಿ ಆಡಿದ್ರು. ಫಸ್ಟ್ ವಿಕೆಟ್ ಬಿದ್ದಿದ್ದೆ 120ಗೆ. ಅದು 8ನೇ ಓವರ್ ಅಲ್ಲಿ 120 ರನ್ಸ್ ನ ಸ್ಕೋರ್ ಮಾಡಿದ್ರು. ಅವಾಗ ಫಸ್ಟ್ ಟ್ರಾವಿಸ್ ಹೆಡ್ ವಿಕೆಟ್ ಬಿದ್ದಿದ್ದು. ಸಖತ್ತಾಗಿ ಆಡಿದ್ರು. ಟ್ರಾವಿಸ್ ಹೆಡ್ ಬಂದು ಜಸ್ಟ್ 23 ಬಾಲ್ಸ್ ಅಲ್ಲಿ 38 ಸಖತ್ತಾಗಿನೇ ಆಡಿದ್ರು. ಮತ್ತೆ ಅಭಿಷೇಕ್ ಶರ್ಮಾ ಯಾವ ರೇಂಜ್ ಆಡಿದ್ದು, ಅವ್ರು 28 ಬಾಲ್ಸ್ ಅಲ್ಲಿ 74 ರನ್ಸ್ ಸಖತ್ತಾಗಿ ಆಡಿದ್ರು. ಬರೀ 6 4 ಸಲ ಡೀಲ್ಸ್ ಮಾಡ್ತಾ ಇದ್ರು ಅಂತ ಹೇಳ್ಬೋದು. ಬೆಂಕಿಯಾಗಿ ಆಡಿದ್ರು. 10 ಓವರ್ ಮುಗಿಯೋಷ್ಟೊಳಗಡೆ 130+ ಇತ್ತು. ನಾವೆಲ್ಲ ಇವ್ರು ಆಡ್ತಾ ಇದ್ದಿದ್ ನೋಡ್ಬಿಟ್ಟು ಯಾವ ರೇಂಜ್ ಆಡ್ತಾರ ಅನ್ಕೊಂಡಿದ್ವಿ ಅಂದ್ರೆ 160, 270, 280 ಆ ತರ ಹೋಗ್ತಾರ ಅನ್ಕೊಂಡು ಇದ್ದಿದ್ದು. ಪವರ್ ಪ್ಲೇ ಮುಗಿತಾ ಇದ್ದಂಗಾನೆ ಬೌಲ್ ಮಾಡಕ್ ಬರೋದು ಯಾರಂದ್ರೆ ಶಶಾಂಕ್ ಸಿಂಗ್. ಇವ್ರೊಂಥರ ಸರ್ಪ್ರೈಸ್ ಎಲಿಮೆಂಟ್ ಅಂತ ಹೇಳ್ಬೋದು. ಇವ್ರು ಯಾವುದೇ ಮ್ಯಾಚ್ ಅಲ್ಲಿ ಬೌಲಿಂಗ್ ಮಾಡಿದ್ದಿಲ್ಲ, ಈ ಮ್ಯಾಚ್ ಅಲ್ಲಿ ಆಡ್ಸಿದ್ರು. ಯಾಕಂದ್ರೆ ಇವ್ರದ್ದು ಸ್ಲೋ ಆಗ್ತಾರೆ, ಅಷ್ಟೊಂದು ಪೇಸ್ ಕೊಡಲ್ಲ. ಯಾರ್ಯಾರು ಪೇಸ್ ಕೊಡ್ತಾರೋ ಅವರೆಲ್ಲ ಈ ಗ್ರೌಂಡ್ ಅಲ್ಲಿ ಹೊಡೆತ ತಿಂದಿದ್ದಾರೆ. ಆದ್ರಿಂದ ಏನ್ ಮಾಡಿದ್ರು, ಇವ್ರದ್ದು ಕಡಿಮೆ ಪೇಸ್ ಅಲ್ವಾ, ಆದ್ರಿಂದ ಇವ್ರು ತಗೊಂಬಂದ್ರು. ಇವ್ರು 6ನೇ ಓವರ್ ಅಲ್ಲೂ ಸಖತ್ತಾಗಿ ಮಾಡ್ತಾರೆ. ಮತ್ತೆ 8ನೇ ಓವರ್ ಮತ್ತೆ ಹಾಕ್ತಾರೆ. 8ನೇ ಓವರ್ ಅಲ್ಲಿ ವಿಕೆಟ್ ತೆಗಿಯೋದು. ಅದೇ ಓವರ್ ಅಲ್ಲಿ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ 2 ವಿಕೆಟ್ಸ್ ತೆಗಿತಾರೆ. ಟ್ರಾವಿಸ್ ಹೆಡ್ ಇರ್ಬೋದು ಮತ್ತೆ ಅಭಿಷೇಕ್ ಶರ್ಮಾ ಇಬ್ಬರು ಆ ಓವರ್ ಅಲ್ಲಿ ವಿಕೆಟ್ ತೆಗಿತಾರೆ. ಇಲ್ಲೊಂಥರ ಸ್ವಲ್ಪ ರನ್ಸ್ ಗೆ ಕಡಿವಾಣ ಹಾಕಿದ್ರು ಅಂತ ಹೇಳ್ಬೋದು. ಪಂಜಾಬ್ ಕಂಬ್ಯಾಕ್ ಮಾಡಿದ್ರು ಅಂತ ಹೇಳ್ಬೋದು. ಯಾವಾಗ 8ನೇ ಓವರ್ ಅಲ್ಲಿ 2 ವಿಕೆಟ್ ಬಿತ್ತು ಅಲ್ಲಿಂದ ಸ್ವಲ್ಪ ಕಂಬ್ಯಾಕ್ ಆಯ್ತು ಅಂತ ಹೇಳ್ಬೋದು. ಮತ್ತೆ ಇಶಾಂತ್ ಕಿಶನ್ ಅಷ್ಟೇ. ಇಶಾಂತ್ ಕಿಶನ್ ಒಂಥರ ನಸೀಬ್ ಸರಿ ಇಲ್ಲ ಅಂತ ಹೇಳ್ಬೋದು. ಒಳ್ಳೆ ಬ್ಯಾಟಿಂಗ್ ಆಡ್ತಾ ಇದ್ರು, ಸಖತ್ತಾಗಿನೇ ಆಡ್ತಾ ಇದ್ರು. ಹರ್ಷದೀಪ್ ಬೌಲ್ ಮಾಡ್ತಾರೆ, ಅದನ್ನ ಕ್ಯಾಚ್ ಮಾರ್ಕೋ ಜಾನ್ಸನ್ ಹಿಡಿತಾರೆ. ಯಾವ ತರ ಹಿಡಿತಾರೆ ಅಂದ್ರೆ ಸಿಂಗಲ್ ಹ್ಯಾಂಡೆಡ್ಲಿ ಹಿಡಿತಾರೆ. ಇವ್ರಿಗೆ ನಸೀಬ್ ಸರಿ ಇಲ್ಲ. ನಮ್ಮ RCB ಮೇಲೆ ಇದೇ ತರ ಆಯ್ತು. ಪಿಲ್ಸಾಲ್ ಡೈ ಬಿದ್ದು ಕ್ಯಾಚ್ ತಗೊಂಡ್ರು. ಅದೇ ತರ ಇಲ್ಲಿ ಮಾರ್ಕೋ ಜಾನ್ಸನ್ ಅಷ್ಟೇ ಒಂದು ಸಿಂಗಲ್ ಹ್ಯಾಂಡೆಡ್ಲಿ ಕ್ಯಾಚ್ ತಗೊಂಡ್ರು. ನಸೀಬ್ ಸರಿ ಇಲ್ಲ. ಹೆನ್ರಿ ಕ್ಲಾಸನ್ ಆಡಿದ್ರು. ಅವ್ರ ಕೈಯಲ್ಲಿ ಹೊಡಿಯಾಕೆ ಆಗ್ತಾ ಇಲ್ಲ ಬೌಂಡ್ರೀಸು. ಯಾವ ರೇಂಜ್ ಗಳಿದ್ರೆ ಲಾಸ್ಟ್ 30 ಬಾಲ್ಸ್ ತನಕ ಬಾಲ್ಗೆ ಒಂದೊಂದೇ ಇದ್ರು. ಲಾಸ್ಟ್ ಅಲ್ಲೇನೋ 1 6 ಹೊಡೆದಿದ್ರಿಂದ 39 ಹೋಯ್ತು ಅಷ್ಟೇ. ಇಲ್ಲ ಅಂದಿದ್ರೆ ಇವರಿಂದಾನೇ ಸ್ಕೋರ್ ಕಡಿಮೆ ಆಯ್ತು ಅಂತ ಹೇಳ್ಬೋದು. ಇವ್ರ ಕೈಲಿ ಹೊಡೆಯಕ್ಕೆ ಆಗ್ತಲ್ಲ. ಟ್ರಾವಿಸ್ ಹೆಡ್, ಅಭಿಷೇಕ್ ಶರ್ಮಾ ಯಾವ ತರ ಹೊಡೆದ್ರು, ಅವ್ರು ಈಸಿಯಾಗಿ ಹೊಡಿತಾರೆ. ಬಟ್ ಇವ್ರು ಮಾತ್ರ ತಿಣ್ಕಾಡ್ತಾ ಇದ್ರು, ಸಖತ್ ಕಷ್ಟ ಪಡ್ತಾ ಇದ್ರು, ಹೊಡೆಯಕ್ಕೆ ಆಗ್ತಾ ಇದ್ದಿಲ್ಲ. ನೆಕ್ಸ್ಟ್ ಅನಿಕೇತ್ ವರ್ಮಾ ಬಂದ್ರು. ನಿತೀಶ್ ರೆಡ್ಡಿ ಬಂದಿಲ್ಲ. ನಿತೀಶ್ ರೆಡ್ಡಿ ಬರ್ಬೇಕಾಯ್ತು ಅನ್ಕೊಂತ ಇದ್ವಿ, ಬಟ್ ಅವ್ರನ್ನ ಕಳ್ಸಿಲ್ಲ. ಅನಿಕೇತ್ ವರ್ಮನ್ ಕಳ್ಸಿದ್ರು. ಅವ್ರೊಂದು 18 ರನ್ಸ್ ಕ್ಯಾಮ್ಯನ್ ಹಾಕೊಂಡಿದ್ರು ಅಷ್ಟೇ. ಇದೆಲ್ಲ ಮುಗಿಯೋಷ್ಟೊಳಗಡೆ 219 for 6 20 ಓವರ್ಸ್ ಅಲ್ಲಿ ಸ್ಕೋರ್ ಮಾಡಿದ್ದು. ಬೌಲಿಂಗ್ ಯಾರು ಚೆನ್ನಾಗಿ ಮಾಡಿದ್ರೆ ಶಶಾಂಕ್ ಸಿಂಗ್ ಅಷ್ಟೇ. ಅವ್ರೊಬ್ರೆ ಮೋಸ್ಟ್ ಎಕನಾಮಿಕ್ ಆಗಿ ಬೌಲ್ ಮಾಡಿರೋದು. ಇನ್ನೆಲ್ಲರೂ ಅಷ್ಟೇ ಎಕ್ಸ್ಪೆನ್ಸಿವ್ ಆಗಿದ್ದಾರೆ. ಇವ್ರೊಬ್ರೆ 3 ಓವರ್ಸ್ ಅಲ್ಲಿ 20 ರನ್ಸ್ ಕೊಟ್ಟು 2 ವಿಕೆಟ್ಸ್ ತಗೊಂಡಿರೋದು. ಇವ್ರನ್ನ ಬಿಟ್ರೆ ಬೇರೆಯವ್ರ ವಿಕೆಟ್ಸ್ ತಗೊಂಡಿದ್ರೆ ಇದನ್ನ ಚೇಸ್ ಮಾಡಕ್ಕಂತ ಬರ್ತಾರೆ PBKS ಪ್ಲೇಯರ್ಸ್. ಯಾವ ರೇಂಜ್ ಆಡಿದ್ರು ಅಂದ್ರೆ ಹೈದರಾಬಾದ್ ಅವ್ರು ಏನ್ ಹೊಡೆಯೋದು, ಹೈದರಾಬಾದ್ ಅವ್ರ ರೇಂಜ್ಗೆ ಇವರು ಹೊಡೆದ್ರು ಅಂತ ಹೇಳ್ಬೋದು. ಸಖತ್ತಾಗಿ ಆಡಿದ್ರು. ಪವರ್ ಪ್ಲೇದಲ್ಲೇ ಡಾಮಿನೇಟ್ ಮಾಡ್ಬಿಟ್ರು ಅಂತ ಹೇಳ್ಬೋದು. ಪವರ್ ಪ್ಲೇದಲ್ಲೇ ಇವರು 6 ಓವರ್ಸ್ ಮುಗಿಯೋಷ್ಟೊಳಗಡೆ 97 ರನ್ಸ್. ಇಲ್ಲೇ ಗೊತ್ತಾಗೋಯ್ತು ಇವ್ರು ಚೇಸ್ ಅಲ್ಲಿ ಇದಾರೆ ಅಂತ. ಮತ್ತೆ ಇವ್ರು ಫಸ್ಟ್ ವಿಕೆಟ್ ಬಿದ್ದಿದೆ ಬಂದು ಪವರ್ ಪ್ಲೇ ಆಗ್ತಾ ಇದ್ದಂಗೆ ನೆಕ್ಸ್ಟ್ ಓವರ್ ಅಲ್ಲೇ ಪ್ರಿಯಾಂಶ್ ಔಟ್ ಆಗ್ತಾರೆ. ಅಷ್ಟೊಳಗಡೆ ಇವ್ರು ಡ್ಯಾಮೇಜ್ ಮಾಡ್ಬಿಟ್ಟಿರ್ತಾರೆ. ಇವರು 20 ಬಾಲ್ಸ್ ಅಲ್ಲಿ 57 ರನ್ಸ್ ನ ಸ್ಕೋರ್ ಮಾಡಿರ್ತಾರೆ. ಮತ್ತೆ ಪ್ರಭು ಸಿಮ್ರನ್ ಸಿಂಗ್ ಅಷ್ಟೇ 55 ಬಾಲ್ಸ್ ಅಲ್ಲೇ 51 ರನ್ಸ್ ನ ಸ್ಕೋರ್ ಮಾಡ್ತಾರೆ. ಸಖತ್ತಾಗಿ ಆಡ್ತಾರೆ. ಮತ್ತೆ ಶ್ರೇಯಸ್ ಅಯ್ಯರ್ ಲಾಸ್ಟ್ ಅಲ್ಲಿ ಇರ್ತಾರೆ. ಶ್ರೇಯಸ್ ಅಯ್ಯರ್ ಲಾಸ್ಟ್ ತನಕ ಇದ್ದು ಮ್ಯಾಚ್ ನ ಫಿನಿಶ್ ಮಾಡ್ಕೊಡ್ತಾರೆ. ಶ್ರೇಯಸ್ ಅಯ್ಯರ್ ಯಾವ ತರ ಶ್ರೇಯಸ್ ಅಯ್ಯರ್ ಅಂತೂ ಬರೀ 4 6 ಅಲ್ಲೇ ಡೀಲ್ಸ್ ಮಾಡ್ತಾರೆ. ಸಖತ್ತಾಗಿ ಆಡಿದ್ರು. ಮತ್ತೆ ಲಾಸ್ಟ್ ಅಲ್ಲಿ ಶಶಾಂಕ್ ಸಿಂಗು ಶ್ರೇಯಸ್ ಅಯ್ಯರ್ ನ ಮ್ಯಾಚ್ ನ ಫಿನಿಶ್ ಮಾಡ್ಕೊಟ್ರು. ಒಂಥರ ಒನ್ ಆಫ್ ದಿ ಬೆಸ್ಟ್ ಚೇಸ್ ಅಂತ ಹೇಳ್ಬೋದು. ಎಲ್ಲರಿಗೂ ಗೊತ್ತು ಒಂಥರ
ಪಂಜಾಬ್ ಸಾಕಷ್ಟು ಸ್ಟ್ರಾಂಗ್ ಇದೆ ಅಂತ ಗೊತ್ತಿರೋದೆ. ಹೈದರಾಬಾದ್ ಕಡೆ ಬ್ಯಾಟಿಂಗ್ ಸ್ಟ್ರಾಂಗ್ ಇದೆ, ಬೌಲಿಂಗ್ ವೀಕ್ ಇರೋದಂತ ಗೊತ್ತಿರೋದೆ. ಬಟ್ ಈ ಗ್ರೌಂಡ್ ಸಖತ್ತಾಗಿತ್ತು. ಒಂಥರ ಬರ್ತಾ ಬರ್ತಾ ಏನಾಗಿತ್ತು, ಬ್ಯಾಟಿಂಗ್ ಫ್ರೆಂಡ್ಲಿ ಆಯ್ತು, ಬ್ಯಾಟಿಂಗ್ ಅಸಿಸ್ಟ್ ಆಯ್ತು. ಆದ್ರಿಂದ ಪಾಪ ಹೈದರಾಬಾದ್ ಬೌಲರ್ಸ್ ಕೈಲೂ ಕೂಡ ಡಿಫೆಂಡ್ ಮಾಡ್ಕೊಳಕ್ ಆಗಿಲ್ಲ. ಬಟ್ ಇವ್ ಸ್ಕೋರು ಟ್ರೈ ಮಾಡಿದ್ರೆ ಒಳ್ಳೆ ಬೌಲಿಂಗ್ ಹಾಕಿದ್ರೆ ಡಿಫೆಂಡ್ ಮಾಡ್ಕೋಬಹುದಾಯ್ತು, ಬಟ್ ಮಾಡ್ಕೊಳಕ್ ಆಗಿಲ್ಲ. ಪಂಜಾಬ್ನಂತೂ ಮೆಚ್ಕೊಳ್ಳೇಬೇಕು. ಇವ್ರೊಂಥರ ಯಾವ ತರ ಚೇಸಿಂಗ್ ಅಂತ ಬಂದಾಗ ಯಾವ ತರ ಆಡ್ತಾ ಇದಾರೆ ಅಂದ್ರೆ ಸಖತ್ತಾಗಿ ಆಡ್ತಾ ಇದಾರೆ ಅಂತ ಹೇಳ್ಬೋದು. ಇದು ಇವತ್ತಿನ ಮ್ಯಾಚ್ ರಿವ್ಯೂ ಆಗಿತ್ತು. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಯು ಗಾಯ್ಸ್ ಟೇಕ್ ಕೇರ್, ಬೈ ಬೈ.